ಹಲೋ ಫ್ರೆಂಡ್ಸ್, ನನ್ನ ಹೆಸರು ಪ್ರಮೋದ್ ಅಂತ. ನಾನು ನಿಮಗೆ ಈ ವಿಡಿಯೋದಲ್ಲಿ ಎ.ಡಿ.ಎಮ್ ಸ್ಮಾರ್ಟ್ ಪೇದಲ್ಲಿ ಯಾವ ಥರ ರಿಜಿಸ್ಟ್ರೇಷನ್ ಆಗೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಮತ್ತು ಅಲ್ಲಿ ಒಂದು 40 ಟಾಸ್ಕ್ ಇರುತ್ತೆ, ಅದು ಲೈಫ್ ಲಾಂಗ್ ಇರುತ್ತೆ ಫ್ರೆಂಡ್ಸ್. ಅದು ಯಾವ ಥರ ಕಂಪ್ಲೀಟ್ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಹಾಗಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಸೂಚನೆ ಕೊಡುತ್ತೆ. ಓಕೆನಾ ಫ್ರೆಂಡ್ಸ್, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ರೈಟ್ ಸೈಡು ಒಂದು ಸಣ್ಣದ ಒಂದು ಬಾಣದ ಗುರುತು ಇರುತ್ತೆ ನೋಡಿ. ಆ ಸಣ್ಣದ ಬಾಣದ ಗುರುತದ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಎ.ಡಿ.ಎಮ್ ಸ್ಮಾರ್ಟ್ ಪೇದು ಲಿಂಕ್ ಇರುತ್ತೆ. ಅಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಈ ಥರ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಅದು ಯಾವ ಥರ ಎಲ್ಲಿ ಕ್ಲಿಕ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ನಿಮಗೆ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ನೋಡಿ. ನೀವು ಯೂಟ್ಯೂಬ್ದಲ್ಲಿ ಏನು ನಮ್ಮದು ವಿಡಿಯೋ ಈಗ ನೋಡ್ತಿದ್ರಲ್ಲ, ಇಲ್ಲಿ ಸಣ್ಣದ ಒಂದು ಬಾಣದ ಗುರುತು ಇರುತ್ತೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಂದು ಎ.ಡಿ.ಎಮ್ ಸ್ಮಾರ್ಟ್ ಪೇದು ಒಂದು ಲಿಂಕ್ ಇಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆನಾ, ಅಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಈಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆನಾ. ನೋಡಿ ಫ್ರೆಂಡ್ಸ್, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ನಂದು ಇಲ್ಲಿ ಸ್ಪಾನ್ಸರ್ ಐ ಡಿ ಇರುತ್ತೆ, ಸ್ಪಾನ್ಸರ್ ನೇಮ್ ಇರುತ್ತೆ ಮತ್ತು ಸ್ಪಾನ್ಸರ್ ಐ ಡಿ ಇರುತ್ತೆ. ಏನು ಇದನ್ನು ಮಾಡ್ಕೋಬೇಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್, ನಿಮ್ಮದು ಇಲ್ಲಿ ಫುಲ್ ನೇಮ್ ಹಾಕಿ, ಆಧಾರ್ ಕಾರ್ಡ್ದಲ್ಲಿ ಮತ್ತು ಪ್ಯಾನ್ ಕಾರ್ಡ್ದಲ್ಲಿ ಏನು ನೇಮ್ ಇರುತ್ತೆ ನೋಡಿ ಆ ನೇಮ್ ಹಾಕಿ. ಓಕೆನಾ. ಮತ್ತು ಇಲ್ಲಿ ನಿಮ್ಮದು ಇಮೇಲ್ ಐ ಡಿ ಹಾಕಿ, ಕರೆಕ್ಟ್ ಇಮೇಲ್ ಐ ಡಿ ಹಾಕಿ ಫ್ರೆಂಡ್ಸ್. ಓಕೆನಾ. ಮತ್ತು ಇಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮದು ಡೈರೆಕ್ಟು ಇಲ್ಲಿ ನಮ್ಮದು ನೇಮ್ ಬಂದುಕೊಂಡಿರುತ್ತೆ ಮತ್ತು ನಮ್ಮ ಸ್ಪಾನ್ಸರ್ ಐ ಡಿ ಬಂದ್ಕೊಂಡಿರುತ್ತೆ. ಓಕೆನಾ. ಇಲ್ಲಿ 8 ನಂಬರ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಏನು ನೀವು ಪಾಸ್ವರ್ಡ್ ಹಾಕಿರ್ತಾರ ನೋಡಿ, ಆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ ನೋಡಿ. ಇಲ್ಲಿ ಏನು ನಿಮ್ಮ ಪಾಸ್ವರ್ಡ್ ಮೇಲೆ ಇಲ್ಲಿ 8 ನಂಬರ್ ಏನು ಹಾಕಿರ್ತಾರ ನೋಡಿ, ಪಾಸ್ವರ್ಡ್ ತಳಗಡೆ ಅದೇ ಪಾಸ್ವರ್ಡ್ ಹಾಕಬೇಕಾಗಿರುತ್ತೆ. ಓಕೆನಾ. 8 ನಂಬರ್ ಪಾಸ್ವರ್ಡ್ ಹಾಕಬೇಕಾಗಿರುತ್ತೆ. ಓಕೆನಾ. ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಹಾಕಿ. ಓಕೆನಾ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಸೆಲೆಕ್ಟ್ ಯುವರ್ ಕಂಟ್ರಿ ಅಂತ ಇದೆ ನೋಡಿ, ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ. ಈಗ ನಾನು ಇದು ಫಾರ್ಮ್ ತುಂಬ ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಓಕೆನಾ. ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಫುಲ್ ನೇಮ್ ಹಾಕಿದ್ದೀನಿ, ಇಮೇಲ್ ಐ ಡಿ ಹಾಕಿದ್ದೀನಿ, ಸ್ಪಾನ್ಸರ್ ನೇಮ್ ಬಂದಿದೆ ಮತ್ತು ಸ್ಪಾನ್ಸರ್ ಐ ಡಿ ಬಂದಿದೆ. ಅಲ್ಲಿ ವಿಡಿಯೋ ಕೆಳಗಡೆ ಒಂದು ಸಣ್ಣದ ಬಾಣ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಾರ್ಮ್ ಓಪನ್ ಆಗಿರುತ್ತೆ. ಈ ಥರ ನಿಮ್ಮ ನೇಮ್ ಫುಲ್ ನೇಮ್ ಹಾಕಿ. ಓಕೆನಾ. ಇಮೇಲ್ ಐ ಡಿ ಹಾಕಿ ಮತ್ತು ಇಲ್ಲಿ 8 ನಂಬರ್ ಪಾಸ್ವರ್ಡ್ ಹಾಕಿ. ಇಲ್ಲಿ ಏನು ಹಾಕಿರ್ತಾರ ನೋಡಿ ಕೆಳಗಡೆ ಅದೇ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ನಿಮ್ಮದು ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಅಂತ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಈಗ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ಈಗ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಫ್ರೆಂಡ್ಸ್, ಪಾಸ್ವರ್ಡು ರಾಂಗ್ ಆಗಿದೆ. ಓಕೆನಾ. ಈಗ ನಾನು ಮತ್ತೆ ಬ್ಯಾಕ್ ಹೋಗ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಮತ್ತೊಮ್ಮೆ ಪಾಸ್ವರ್ಡ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, 8 ನಂಬರ್ ಪಾಸ್ವರ್ಡ್ ಹಾಕಿದ್ದೀನಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ನೋಡಿ ಫ್ರೆಂಡ್ಸ್, ಈಗ ಎ.ಡಿ.ಎಮ್ ಸ್ಮಾರ್ಟ್ ಪೇದು ಅಪ್ಲಿಕೇಶನ್ ಓಪನ್ ಆಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಓಪನ್ ಆಗಿರುತ್ತೆ. ಓಕೆನಾ. ಇಲ್ಲಿ ನೋಡಿ ಇನ್ಆ್ಯಕ್ಟಿವ್ ಅಂತ ಇದೆ ನೋಡಿ ಮೇಲೆ. ಫ್ರೆಂಡ್ಸ್, ಇನ್ಆ್ಯಕ್ಟಿವ್ ಅಂದರೆ ನಿಮ್ಮದಿನ್ನು ಇದು ಐ ಡಿ ರಿಜಿಸ್ಟ್ರೇಷನ್ ಫಾರ್ಮು ಇನ್ನೂ ಕೂಡ ನಿಮ್ಮದು ಐ ಡಿ ಆಕ್ಟಿವೇಷನ್ ಆಗಿಲ್ಲ ಅಂತ ಅರ್ಥ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಹೇರ್ ಅಂತ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು 40 ಟಾಸ್ಕ್ ಇರುತ್ತೆ ಅಂತ ಹೇಳಿದ್ದೀನಲ್ಲ. ಇಲ್ಲಿ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು 40 ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಕಂಪ್ಲೀಟ್ ಮಾಡೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಇಲ್ಲಿ ಕ್ಲಿಕ್ ಹೇರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಟಾಸ್ಕ್ ಬಂದಿದೆ ನೋಡಿ. ಟೋಟಲು 40 ಟಾಸ್ಕ್ ಇರುತ್ತೆ. ಓಕೆನಾ. ಟಾಸ್ಕ್ ಹೇಗೆ ಕಂಪ್ಲೀಟ್ ಮಾಡೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಟೋಟಲು 40 ಟಾಸ್ಕ್ ಇರುತ್ತೆ. ಇಲ್ಲಿ ನೋಡಿ, ಇವು 12 ಟಾಸ್ಕ್ ಕಂಪ್ಲೀಟ್ ಮಾಡಿದ ತಕ್ಷಣ ಇಲ್ಲಿ 2ನೇ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಮತ್ತು ಇಲ್ಲಿ ನೋಡಿ 2ನೇ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅಂದರೆ 2ನೇ ಟಾಸ್ಕ್ ಅಂದರೆ ಫ್ರೆಂಡ್ಸ್ ನೆಕ್ಸ್ಟ್ ಅಂತ. ಓಕೆನಾ. ನೋಡಿ ಫ್ರೆಂಡ್ಸ್, ಇಲ್ಲಿ ಮತ್ತು 21, 22 ಇದೇ ಥರ ಟಾಸ್ಕ್ ಇರುತ್ತೆ. ಮತ್ತು ಇವು ಕಂಪ್ಲೀಟ್ ಆದ ತಕ್ಷಣ ಮತ್ತೆ ಇಲ್ಲಿ 3ನೇ ನೆಕ್ಸ್ಟ್ ಬಟನ್ ಏನಿರುತ್ತೆ ನೋಡಿ, 3ನೇ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ನೋಡಿ ಫ್ರೆಂಡ್ಸ್, 25, 26 ಇದೇ ಥರ ನಿಮಗೆ 40 ಟಾಸ್ಕ್ ಇರುತ್ತೆ. ಓಕೆನಾ. ನೋಡಿ ಫ್ರೆಂಡ್ಸ್, ಮತ್ತು ಈಗ 4ನೇ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಅದು ಯಾವ ಥರ ಕಂಪ್ಲೀಟ್ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ 40 ಟಾಸ್ಕ್ ಇರುತ್ತೆ, ಲಾಸ್ಟ್ 40 ಟಾಸ್ಕ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ 50 ಟಾಸ್ಕ್ ಕೊಟ್ಟಿರ್ತಾರೆ, ಆದರೂ ಕೂಡ ನೀವು 40 ಟಾಸ್ಕ್ ಕಂಪ್ಲೀಟ್ ಮಾಡೋದಿರುತ್ತೆ. ಓಕೆನಾ. ಈಗ 1ನೇ ಟಾಸ್ಕ್ ಹೇಗೆ ಕಂಪ್ಲೀಟ್ ಮಾಡೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಫಸ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ನೋಡಿ ಫ್ರೆಂಡ್ಸ್, 1ನೇ ಟಾಸ್ಕ್ ಅಂತ ಇದೆ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, 1ನೇ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ.
ಫ್ರೆಂಡ್ಸ್ ಒಂದು 35 ನಿಮಿಷ ಒಂದು 45 ನಿಮಿಷ ಹತ್ತತ್ತೆ ಈ ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಓಕೆನಾ. ನೀವು ಇದರಲ್ಲಿ ಎಷ್ಟು ಬೇಕಾದ್ರೂ ಹಣ ಗಳಿಸ್ಬೋದು ಫ್ರೆಂಡ್ಸ್ ಓಕೆನಾ. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ತಿಂಗಳಿಗೆ 20,000 ಹಣ ಗಳಿಸ್ಬೋದು ಫ್ರೆಂಡ್ಸ್, ಮತ್ತು 40,000 ಹಣ ಗಳಿಸ್ಬೋದು ಫ್ರೆಂಡ್ಸ್ ಒಂದು ತಿಂಗಳಲ್ಲಿ ಓಕೆನಾ. ಇಲ್ಲಿ ಟಾಸ್ಕ್ 1 ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಟಾಸ್ಕ್ 1 ಮೇಲೆ ಕ್ಲಿಕ್ ಮಾಡಿದೆ ನೋಡಿ ಫ್ರೆಂಡ್ಸ್. ಒಂದು ಟಾಸ್ಕ್ಗೆ ಫ್ರೆಂಡ್ಸ್ 30 ಸೆಕೆಂಡ್ ಇರುತ್ತೆ. 30 ಸೆಕೆಂಡ್ ಆದ ತಕ್ಷಣ ಮಿನಿಮಮ್ಮು ತಾನೇ ಬ್ಯಾಕ್ ಹೋಗುತ್ತೆ ಓಕೆನಾ. ಈಗ ನೋಡಿ 23 ಸೆಕೆಂಡ್ ಉಳಿದಿದೆ, 22, 21, 30 ಸೆಕೆಂಡ್ ಇರುತ್ತೆ ಫ್ರೆಂಡ್ಸ್ 40 ಟಾಸ್ಕಿಗೆ ಓಕೆನಾ. ಪ್ರತಿಯೊಂದು ಟಾಸ್ಕ್ಗೆ 30 ಸೆಕೆಂಡ್ ಇರುತ್ತೆ ಓಕೆನಾ. ಈಗ ಇಲ್ಲಿ ಟೋಟಲು 40 ಟಾಸ್ಕ್ ಕೊಟ್ಟಿದ್ದಾರೆ ಅವರು ಓಕೆನಾ. ಇದೇ ಥರ ನೀವು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಮಾಡಿ 40 ಟಾಸ್ಕ್ ಕಂಪ್ಲೀಟ್ ಮಾಡಿದ ತಕ್ಷಣ ಮುಂದೆ ಏನು ಮಾಡಬೇಕಂತ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಪ್ಲೀಟೆಡ್ ಅಂತ ಬಂದಿದೆ ನೋಡಿ. 1ನೇ ಟಾಸ್ಕ್ ಕಂಪ್ಲೀಟ್ ಅಂತ ಆಗಿದೆ ನೋಡಿ ಓಕೆನಾ. ಇನ್ನು 2ನೇ ಟಾಸ್ಕ್ ನೋಡಿ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ. ಈಗ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ. ಕ್ಲಿಕ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತೆ 30 ಸೆಕೆಂಡ್ ಕೇಳುತ್ತೆ. 30 ಸೆಕೆಂಡ್ ಆದ ತಕ್ಷಣ ಮತ್ತೆ ತಾನೇ ಬ್ಯಾಕ್ ಹೋಗುತ್ತೆ. ಮತ್ತೆ 3ನೇ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಫ್ರೆಂಡ್ಸ್ ಇದೇ ಥರ ಮಾಡಬೇಕಾಗತ್ತೆ. ಈಗ ನೋಡಿ ಫ್ರೆಂಡ್ಸ್, ಈಗ 2ನೇ ಟಾಸ್ಕ್ ಕಂಪ್ಲೀಟ್ ಆಗ್ಲತ್ತಿದೆ ಓಕೆನಾ. 17 ಸೆಕೆಂಡ್ ಉಳಿದಿದ್ದೇನು. ಪ್ರತಿಯೊಂದು ಟಾಸ್ಕ್ಗೆ ಫ್ರೆಂಡ್ಸ್ 40 ಟಾಸ್ಕ್ ಇರುತ್ತೆ. ಪ್ರತಿಯೊಂದು ಟಾಸ್ಕ್ಗೆ 30 ಸೆಕೆಂಡ್ ವೇಟ್ ಮಾಡಲೇಬೇಕಾಗುತ್ತೆ ಓಕೆನಾ. ಮತ್ತು ಈಗ ನಾನು ಟೋಟಲು ಎಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಲಾಸ್ಟ್ ಎರಡು ಟಾಸ್ಕ್ ಹಾಗೆ ಬಿಟ್ಟಿರ್ತೀನಿ, ಅದು ಲಾಸ್ಟ್ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ. ನೋಡಿ ಫ್ರೆಂಡ್ಸ್, ಈಗ 2 ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ನೋಡಿ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಎಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆನಾ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಈಗ ನಾನು 10 ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 30 ಟಾಸ್ಕ್ ಇದಾವೆ ಫ್ರೆಂಡ್ಸ್. ನೋಡಿ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ ಓಕೆನಾ. ಇನ್ನು 10ನೇ ಟಾಸ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ, ಲಾಸ್ಟ್ ಓಕೆನಾ. ಇಲ್ಲಿ 10ನೇ ಟಾಸ್ಕ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ 30 ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ ಓಕೆನಾ. ನಾನು ಟೋಟಲು 40 ಟಾಸ್ಕ್ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಓಕೆನಾ. ಇವು ಮತ್ತೆ 10ನೇ ಟಾಸ್ಕ್ ಅಂತ ಇದು ಓಕೆನಾ. 30 ಸೆಕೆಂಡ್ ವೇಟ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ 40 ಟಾಸ್ಕಿಗೆ. ಒಂದು 45 ನಿಮಿಷ 50 ನಿಮಿಷ ಆಗುತ್ತೆ ಫ್ರೆಂಡ್ಸ್ ಓಕೆನಾ. ಲೈಫ್ ಲಾಂಗ್ ಇರುತ್ತೆ ಫ್ರೆಂಡ್ಸ್ ಟಾಸ್ಕ್ ಕಂಪ್ಲೀಟ್ ಮಾಡೋದು ಓಕೆನಾ. ನೀವು ಇದೇ ಥರ ಟಾಸ್ಕ್ ಕಂಪ್ಲೀಟ್ ಮಾಡಬೇಕಾಗುತ್ತೆ 40 ಟಾಸ್ಕ್. ನೀವು ರಿಜಿಸ್ಟ್ರೇಷನ್ ಆದ ತಕ್ಷಣ 40 ಟಾಸ್ಕ್ ಇರುತ್ತೆ ಓಕೆನಾ. ಕಂಪ್ಲೀಟ್ ಮಾಡಿದ ತಕ್ಷಣ ಮುಂದೆ ಏನು ಮಾಡಬೇಕಂತ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ. ನೋಡಿ ಫ್ರೆಂಡ್ಸ್, ಈಗ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ ಎಲ್ಲ ಟಾಸ್ಕು ಓಕೆನಾ. ಇನ್ನು 30 ಟಾಸ್ಕ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ 11 ಟಾಸ್ಕ್ ಫ್ರೆಂಡ್ಸ್. ಈಗ ಎಲ್ಲ ಟೋಟಲು ನಾನು ಟಾಸ್ಕ್ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆನಾ. ನೋಡಿ ಫ್ರೆಂಡ್ಸ್, ಈಗ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟ್ ಇನ್ನು ಒಂದೇ ಟಾಸ್ಕ್ ಉಳಿದಿದೆ ನೋಡಿ, ಕಂಪ್ಲೀಟೆಡ್ ಅಂತ ಬಂದಿದೆ ನೋಡಿ ಓಕೆನಾ. ಇನ್ನು ನೋಡಿ 39 ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಓಕೆನಾ. ಇಲ್ಲಿ ಕೆಳಗಡೆ 41ನೇ ಟಾಸ್ಕ್ ಇನ್ನು ಲಾಸ್ಟ್ 1ನೇ ಟಾಸ್ಕ್ ಉಳಿದಿದೆ ಫ್ರೆಂಡ್ಸ್ 40 ಟಾಸ್ಕು ಓಕೆನಾ. ಈ ಲಾಸ್ಟ್ 40ನೇ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಮತ್ತೆ 30 ಸೆಕೆಂಡ್ ವೇಟ್ ಮಾಡೋತ್ತೆ ಹೇಳುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 30 ಸೆಕೆಂಡ್ ವೇಟ್ ಮಾಡಿ ಫ್ರೆಂಡ್ಸು. ಭಾಳಾದರೆ ಒಂದು 40 ಸೆಕೆಂಡು ಮತ್ತು 37, 38, 40 ಸೆಕೆಂಡ್ ಇರುತ್ತೆ 40 ಟಾಸ್ಕ್ ಕಂಪ್ಲೀಟ್ ಮಾಡೋದು ಓಕೆನಾ. 40 ಟಾಸ್ಕ್ ಇರುತ್ತೆ. ಪ್ರತಿಯೊಂದು ಟಾಸ್ಕ್ಗೆ 30 ಸೆಕೆಂಡ್ ವೇಟ್ ಮಾಡಬೇಕಾಗತ್ತೆ ಓಕೆನಾ. ಇನ್ನು ಮುಂದೆ ಏನು ಮಾಡಬೇಕಂತ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ. ನೋಡಿ ಫ್ರೆಂಡ್ಸ್, ಈಗ ಏನು ಆಗಿದೆ ಟಾಸ್ಕ್ ಕಂಪ್ಲೀಟು. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದಿದೆ ನೋಡಿ, ಕಂಗ್ರ್ಯಾಚುಲೇಷನ್ ಯುವರ್ ಅಕೌಂಟ್ ಈಸ್ ಆಕ್ಟಿವೇಟೆಡ್ ಅಂತ ಇದೆ ನೋಡಿ, ನೀವು ಅಂತ ಇದೆ ನೋಡಿ. ಇದಾದ ತಕ್ಷಣ ನೀವು ಏನು ಮಾಡಬೇಕಂದ್ರೆ ಇಲ್ಲಿ 3 ಗೆರೆ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆ ನೋಡಿ ಓಕೆನಾ. ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ನೀವು ಟಾಸ್ಕ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಇಲ್ಲಿ 30 ರೂಪಾಯಿ ಬಂದಿರುತ್ತೆ ಓಕೆನಾ ಫ್ರೆಂಡ್ಸ್. ಇಲ್ಲಿ ನಿಮಗೆ 30 ರೂಪಾಯಿ ಬಂದಿರುತ್ತೆ ಓಕೆನಾ. ನೋಡಿ ಇನ್ಆಕ್ಟಿವ್ ಅಂತ ಇತ್ತು ನೋಡಿ ಫ್ರೆಂಡ್ಸ್. ಈಗ ಆ್ಯಕ್ಟಿವ್ ಅಂತ ಆಗಿದೆ ಫ್ರೆಂಡ್ಸ್ ಓಕೆನಾ. ಇಲ್ಲಿ ಆ್ಯಕ್ಟಿವ್ ಅಂತ ಇದೆ ನೋಡಿ, ಆ್ಯಕ್ಟಿವ್ ಅಂತ ಆಗಿದೆ ಫ್ರೆಂಡ್ಸ್. ಇನ್ನು ನೀವು ಏನು ಮಾಡ್ಬೇಕಂದ್ರೆ ನಿಮಗೆ ಡೈಲಿ ಒಂದು 15-20 ರೂಪಾಯಿ ಡೈಲಿ ನಿಮಗೆ ಬರಬೇಕಂದ್ರೆ ಓಕೆನಾ. ಏನು ಮಾಡಬೇಕಂದ್ರೆ ಇಲ್ಲಿ ಮೇಲೆ 3 ಗೆರೆ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಫ್ರೆಂಡ್ಸ್. ಡೈಲಿ ಟಾಸ್ಕ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ನೋಡಿ ಫ್ರೆಂಡ್ಸ್, ಡೈಲಿ ಯಾಡ್ಸ್ ಇನ್ಕಮ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಡೈಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ಓಕೆನಾ. ಈಗ ನೋಡಿ ಫ್ರೆಂಡ್ಸ್, ಈಗ ಏನು ನೀವು ಟಾಸ್ಕ್ ಏನು ಕಂಪ್ಲೀಟ್ ಮಾಡಿದ್ದೀರಾ ನೋಡಿ, ಇದೇ ಥರ ನಿಮಗೆ 20 ಡೈಲಿ ಯಾಡ್ಸ್ ಇರುತ್ತೆ ನೋಡಿ.
ಇದೇ ಥರ ನೋಡಿ ಫ್ರೆಂಡ್ಸ್. ನಾ ಈಗ ಹೇಗೆ ಕಂಪ್ಲೀಟ್ ಮಾಡೋದನ್ನು ವಿಡಿಯೋದಲ್ಲಿ ಹಿಂದೆ ಈಗ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ. ಇದೇ ಥರ ಕಂಪ್ಲೀಟ್ ಮಾಡಿ 20 ಟಾಸ್ಕ್ ಕಂಪ್ಲೀಟ್ ಆದ ತಕ್ಷಣ ಏನು ಮಾಡಬೇಕಂದ್ರೆ ಓಕೆನಾ, ಇಲ್ಲಿ ನೋಡಿ 20 ಟಾಸ್ಕ್ ಇರುತ್ತೆ. ಲಾಸ್ಟು ಡೈಲಿ 20 ಟಾಸ್ಕ್ ಇರುತ್ತೆ, ನಿಮಗೆ 15-20 ರೂಪಾಯಿ ಬರುತ್ತೆ ಡೈಲಿ ಓಕೆನಾ. ಇದು ಎಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಮೇಲ್ಗಡೆ 3 ಗೆರೆ ಇರುತ್ತೆ ನೋಡಿ ಓಕೆನಾ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ನೋಡಿ ಫ್ರೆಂಡ್ಸ್, ಈಗ 20 ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಮತ್ತೊಂದು ಟಾಸ್ಕ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ 3 ಗೆರೆ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಡೈಲಿ ಟಾಸ್ಕ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಇಲ್ಲಿ ನೋಡಿ ಇನ್ನು ಡೈಲಿ ನ್ಯೂಸ್ ರೀಡಿಂಗ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಇಲ್ಲಿ ನೋಡಿ 5 ಟಾಸ್ಕ್ ಇರುತ್ತೆ ನಿಮಗೆ ಡೈಲಿ ಒಂದು 10-20 ರೂಪಾಯಿ ಡೈಲಿ ಬರುತ್ತೆ. ಡೈಲಿ 20 ರೂಪಾಯಿ ಬರುತ್ತೆ ಫ್ರೆಂಡ್ಸ್ ಓಕೆನಾ. ಇಲ್ಲಿ ನೋಡಿ ಫಸ್ಟ್ನೇ ಟಾಸ್ಕು ಕಂಟಿನ್ಯೂ ರೀಡಿಂಗ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಕ್ಲಿಕ್ ಮಾಡಿದೆ ನೋಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ 30 ಸೆಕೆಂಡ್ ವೇಟ್ ಮಾಡಿ ಅಂತ ಹೇಳುತ್ತೆ ಓಕೆನಾ. ಇದು 30 ಸೆಕೆಂಡ್ ವೇಟ್ ಇಲ್ಲಿ ಏನು ಒಂದು ಆಕ್ಟಿವ್ ನೋಡಿ ಫ್ರೆಂಡ್ಸ್. ಈಗ 30 ಸೆಕೆಂಡ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಓಕೆನಾ. ನೋಡಿ ಫ್ರೆಂಡ್ಸ್, ಟಾಸ್ಕ್ 1 ಈಸ್ ಮಾರ್ಕ್ಡ್ ಕಂಪ್ಲೀಟೆಡ್ ಅಂತ ಇದೆ ನೋಡಿ ಓಕೆನಾ. ಈಗ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇದೇ ಥರ ಕೆಳಗಡೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಇಲ್ಲಿ ಟಾಸ್ಕ್ ಇದೆ ನೋಡಿ. ಈಗ ಒಂದನೇ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀವಿ. ಕೆಳಗಡೆ ಇನ್ನು 2ನೇದು, 3ನೇದು, 4ನೇದು, 5ನೇದು. ಈಗ 30 ಸೆಕೆಂಡ್ ತನಕ ಈಗ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು 2ನೇ ಟಾಸ್ಕ್ ಕಂಪ್ಲೀಟ್ ಮಾಡಿ, 3ನೇ ಟಾಸ್ಕ್ ಕಂಪ್ಲೀಟ್ ಮಾಡಿ, 4ನೇ ಟಾಸ್ಕ್ ಕಂಪ್ಲೀಟ್ ಮಾಡಿ, 5ನೇ ಟಾಸ್ಕ್ ಕಂಪ್ಲೀಟ್ ಮಾಡಿದ ತಕ್ಷಣ ನೀವು ಏನು ಮಾಡ್ಬೇಕಂದ್ರೆ ಮೇಲ್ಗಡೆ ಇರುತ್ತೆ ನೋಡಿ ಟಾಸ್ಕ್ ಕಂಪ್ಲೀಟೆಡ್ ಅಂತ ಆಗಿರುತ್ತೆ. ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ಅಮೌಂಟ್ ಆ್ಯಡ್ ಆಗಿರುತ್ತೆ ಓಕೆನಾ ಫ್ರೆಂಡ್ಸ್. ಇಲ್ಲೇನು $10 ಆಗಿರ್ತಾವೆ ನೋಡಿ, ಯಾಡ್ ಇನ್ಕಮ್ ಅಂತ ಇರುತ್ತೆ ನೋಡಿ. $10 ಮುಂದೆ ನಿಮ್ದು ಎಷ್ಟು ಡಾಲರ್ ಆಗಿರುತ್ತೆ ನೋಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಿರುತ್ತೆ ಓಕೆನಾ. ಮತ್ತು ಪೇಟಿಎಮ್ಗೂ ಟ್ರಾನ್ಸ್ಫರ್ ಮಾಡೋದಿರುತ್ತೆ ಫ್ರೆಂಡ್ಸ್. ಪೇಟಿಎಮ್ಗೆ ಟ್ರಾನ್ಸ್ಫರ್ ಮಾಡೋರಿದ್ದರೆ ಪೇಟಿಎಮ್ಗೆ ಟ್ರಾನ್ಸ್ಫರ್ ಮಾಡಿ ಓಕೆನಾ. ಮತ್ತು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋರಿದ್ದರೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಓಕೆನಾ ಫ್ರೆಂಡ್ಸ್. ಈ ಡೈಲಿ ನಿಮಗೆ 10-20 ರೂಪಾಯಿ ಬರುತ್ತೆ ಫ್ರೆಂಡ್ಸ್. ಅಪ್ಲಿಕೇಶನ್ ಡೈಲಿ ಓಪನ್ ಮಾಡುತ್ತೆ ಬರೀ ಓಕೆನಾ. ಮತ್ತು ಡೈಲಿ ಇಲ್ಲಿ ನೋಡಿ ಮೇಲೆ ಗೆರೆ ಇದೆ ನೋಡಿ, 3 ಗೆರೆ, ಇದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಇಲ್ಲಿ ಡೈಲಿ ಟಾಸ್ಕ್ ನೋಡಿ 20 ಆ್ಯಡ್ಸ್ ಇರುತ್ತೆ ಮತ್ತು 5 ಆ್ಯಡ್ಸ್ ಬೇರೆ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಕ್ಲಿಕ್ ಮಾಡಿದ್ದೀನಿ ಡೈಲಿ ಆ್ಯಡ್ಸ್ ಇನ್ಕಮ್ ಫ್ರೆಂಡ್ಸ್. ಅಲ್ಲಿ 20 ಆ್ಯಡ್ಸ್ ಇರುತ್ತೆ. ಆದ ತಕ್ಷಣ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಬಂದು ಡೈಲಿ ನ್ಯೂಸ್ ರೀಡಿಂಗ್ ಅಂತ ಇದೆ ನೋಡಿ, ಮತ್ತು 5 ಟಾಸ್ಕ್ ಕಂಪ್ಲೀಟ್ ಮಾಡಿ ಮತ್ತು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಅಂತ. ಈಗ ನೋಡಿ ಫ್ರೆಂಡ್ಸ್, ನಾನು ಈಗ ಇಲ್ಲಿ ಮೇಲ್ಗಡೆ ಇಲ್ಲಿ ಪ್ರೊಫೈಲ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇನ್ನು ನಿಮ್ಮ ಫ್ರೆಂಡ್ಸನ್ನ ಹೇಗೆ ಜಾಯಿನ್ ಮಾಡಿಸ್ಬೇಕಂತ ಹೇಳ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್. ಇಲ್ಲಿ ನೋಡಿ ರೆಫರ್ನಲ್ ID ಅಂತ ಇದೆ ನೋಡಿ, ನಿಮ್ಮದು ರೆಫರ್ ID ಇರುತ್ತೆ ಇಲ್ಲಿ ನೋಡಿ ಓಕೆನಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ರೆಫರ್ ID ಇರುತ್ತೆ. ಇಲ್ಲಿ ಕಾಪಿ ಯುವರ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಪೇಜ್ ಓಪನ್ ಆಗುತ್ತೆ ಓಕೆನಾ. ಈ ಥರ ಆಗುತ್ತೆ, ಕಾಪಿ ಆಗುತ್ತೆ. ಅದನ್ನು ಯಾವ ಥರ ಕಾಪಿ ಮಾಡ್ಕೋದು ಅಂತ ಹೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಜೋರಾಗಿ ಒಂದು ಟಿಕ್ ಕೈ ಇಟ್ಟು ಓಕೆನಾ, ಜೋರಾಗಿ ಕೈ ಇಡಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಪಿ ರೆಫರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಾಪಿ ಆಗುತ್ತೆ. ವಾಟ್ಸಪ್ದಲ್ಲಿ ಹೋಗಿ ಓಕೆನಾ. ಈಗ ನಾನು ವಾಟ್ಸಪ್ದಲ್ಲಿ ಹೋಗ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ವಾಟ್ಸಪ್ದಲ್ಲಿ ಹೋಗಿದ್ದೀನಿ ಈಗ ಓಕೆನಾ. ಇಲ್ಲಿ ನೋಡಿ ಪೇಸ್ಟ್ ಮಾಡ್ತೀನಿ ನೋಡಿ, ಈ ಥರ ಪೇಸ್ಟ್ ಮಾಡಿದ್ದೀನಿ ನೋಡಿ. ಈಗ ಕಳಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಮೆಸೇಜು ಓಕೆನಾ. ಇಲ್ಲಿ ನಿಮ್ಮ ಫ್ರೆಂಡ್ಸು ಇದರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ಅಲ್ಲಿ ಅವ್ರಿಗೆ ನೇಮು, ಫುಲ್ ನೇಮು, ಇಮೇಲ್ ID, ಪಾಸ್ವರ್ಡು ಕ್ರಿಯೇಟ್ ಮಾಡ್ಕೊಳ್ಳಿ. ಡೈರೆಕ್ಟು ಸ್ಪಾನ್ಸರ್ ID ಅಲ್ಲಿ ಈ ಲಿಂಕ್ ಮೇಲೆ ಕೊಟ್ಟ ತಕ್ಷಣ ಅಲ್ಲಿ ಸ್ಪಾನ್ಸರ್ ID ಇರುತ್ತೆ ಅವ್ರದ್ದು, ಮತ್ತು ನೇಮು ಇರುತ್ತೆ ಫ್ರೆಂಡ್ಸ್ ಓಕೆನಾ. ಅಲ್ಲೆಲ್ಲ ಇದನ್ನು ಈಗ ಟಾಸ್ಕ್ ಕಂಪ್ಲೀಟ್ ಮಾಡೋದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಓಕೆನಾ. ಏನು ನೋಡಿ ಮುಂದೆ ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ. ಕಾಪಿ ಆದ ತಕ್ಷಣ ಮತ್ತೆ ಇಲ್ಲಿ ಮೇಲ್ಗಡೆ 3 ಗೆರೆ ಇದೆ ನೋಡಿ ಓಕೆನಾ. ಇಲ್ಲಿ 3 ಗೆರೆ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಪ್ರೊಫೈಲ್ ಮೇದಲ್ಲಿ ಹೋಗಿ ಓಕೆನಾ. ಇಲ್ಲಿ ಪ್ರೊಫೈಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಪ್ರೊಫೈಲ್ ಆದ ತಕ್ಷಣ ಇಲ್ಲಿ ನಿಮ್ಮದು ಫೋಟೋ ಒಂದು ಚಾಯ್ಸ್ ಮಾಡ್ಕೊಳ್ಳಿ ಓಕೆನಾ. ಮತ್ತು ಇಲ್ಲಿ ನಿಮ್ಮದು ಫುಲ್ ನೇಮ್ ಇರುತ್ತೆ, ವಾಟ್ಸಪ್ ನಂಬರ್ ಹಾಕಿ ಫ್ರೆಂಡ್ಸ್ ಓಕೆನಾ.
ಮತ್ತು ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಿ, ಪ್ಯಾನ್ ಕಾರ್ಡ್ ನಂಬರ್ ಹಾಕಿ, ನಿಮ್ಮದು ಅಡ್ರೆಸ್ ಏನಿರುತ್ತೆ ನೋಡಿ, ಅಡ್ರೆಸ್ 1, ಅಡ್ರೆಸ್ 2 ಅಂದರೆ ನೀವು ಎಲ್ಲಿ ಇರುತ್ತೀರ ನೋಡಿ ಆ ಅಡ್ರೆಸ್ ಹಾಕಿ, ಮತ್ತು ಸ್ಟೇಟ್ ಹಾಕಿ, ಪಿನ್ ಕೋಡ್ ಹಾಕಿ. ಓಕೆನಾ. ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಅಂತ ಇದೆ ನೋಡಿ, ಅಪ್ಡೇಟ್ ಮಾಡಿ. ಓಕೆನಾ. ಹೀಗೆ ಇನ್ನು ಮುಂದೆ ನಾನು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಪಾಸ್ವರ್ಡ್ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಪ್ಯಾನ್ ಕಾರ್ಡ್ದ ನಿಮ್ಮದು ನೀಟಾಗಿ ಫೋಟೋ ಹೊಡ್ಕೊಂಡು ಕ್ಲಿಯರಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗ್ಯಾಲರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ದು ಹಾಕಿ, ಇಲ್ಲಾಂದರೆ ಪ್ಯಾನ್ ಕಾರ್ಡ್ದು ಹಾಕಿ. ಓಕೆನಾ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಗ್ಯಾಲರಿ ಅಂತ ಸೆಲೆಕ್ಟ್ ಆಗುತ್ತೆ. ಅಲ್ಲಿ ಪ್ಯಾನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಗೆ ಇಲ್ಲಿ ಇದನ್ನಾಗುತ್ತೆ. ಓಕೆನಾ. ಇಲ್ಲಿ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಣ್ಣದ ಒಂದು ಬಾಣದ ಗುರುತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೀವು ಪೇಟಿಎಮ್ಗೂ ಟ್ರಾನ್ಸ್ಫರ್ ಮಾಡ್ಬೋದು ಫ್ರೆಂಡ್ಸ್, ಮತ್ತು ಬ್ಯಾಂಕ್ ಅಕೌಂಟ್ಗೂ ಟ್ರಾನ್ಸ್ಫರ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ. ನೀವು ಯಾವ ಸೆಲೆಕ್ಟ್ ಮಾಡ್ಕೊತೀರೋ ಮಾಡ್ಕೊಳ್ಳಿ, ನಾನೀಗ ಬ್ಯಾಂಕ್ ಅಕೌಂಟ್ ಅಂತ ಮಾಡಿದ್ದೀನಿ. ಓಕೆನಾ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮದು ಬ್ಯಾಂಕ್ ಅಕೌಂಟದ ಡೀಟೇಲ್ಸ್ ಎಲ್ಲ ಹಾಕಿ ಫ್ರೆಂಡ್ಸ್. ಆದ ತಕ್ಷಣ ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಅಂತ ಇದೆ ನೋಡಿ, ಅಪ್ಡೇಟ್ ಆಗುತ್ತೆ, KYC ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮದು. ಓಕೆನಾ. ಇನ್ನು ಏನು ಮಾಡ್ಬೇಕಂತ ಹೇಳ್ತಾ ಇದೆ ನೋಡಿ, ಇಲ್ಲಿ 3 ಗೆರೆ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ವಾಲೆಟ್ ನೋಡಿ ಫ್ರೆಂಡ್ಸ್, ಪಾಸ್ವರ್ಡ್ ರಿಕ್ವೆಸ್ಟ್ ಅಂತ ಇದೆ ನೋಡಿ. ಓಕೆನಾ ಫ್ರೆಂಡ್ಸ್, ನಿಮ್ಮದು 1 ತಾರೀಕು ಹಿಡ್ಕೊಂಡು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಿರುತ್ತೆ. 1 ತಾರೀಕು ಹಿಡ್ಕೊಂಡು 7ನೇ ತಾರೀಕು ಅನ್ನೋರಿಗೆ ರಿಕ್ವೆಸ್ಟ್ ಕೊಡೋದಿರುತ್ತೆ. ಓಕೆನಾ. ಇಲ್ಲಿ ಆ್ಯಡ್ ವಾಲೆಟ್ ಅಂತ ಹೇಳಿದ್ದೀನಲ್ಲ, ಅಲ್ಲಿ ನಿಮಗೆ $10 ಅಂದರೆ $10 ಮುಂದೆ $11-12 ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರುತ್ತೆ. ಓಕೆನಾ. ಇಲ್ಲಿ ಸಣ್ಣದ ಒಂದು ಬಾಣದ ಗುರುತು ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ನೋಡಿ ಫ್ರೆಂಡ್ಸ್, ಆ್ಯಡ್ ವಾಲೆಟ್ದಿಂದ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತು ಜಾಯ್ನಿಂಗ್ ವಾಲೆಟ್ ಅಂತ ಇರುತ್ತೆ ನೋಡಿ, ನೀವು ಎಷ್ಟು ಮಂದಿ ಜಾಯ್ನ್ ಮಾಡ್ತೀರ ನೋಡಿ, ಅಲ್ಲಿ $10-11-12 ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಿರುತ್ತೆ. ಓಕೆನಾ. ಈಗ ನಾನು ಮತ್ತೆ ಬ್ಯಾಕ್ ಬರ್ತೀನಿ. ಇಲ್ಲಿ ನೋಡಿ, ನಿಮ್ಮದು ಇಲ್ಲಿ $10 ಇತ್ತಂದರೆ ಒಂದು $20 ಇತ್ತಂದರೆ ಒಂದು $20 ಅಂತ ಹಾಕಿ, ಆಮೇಲೆ ರಿಕ್ವೆಸ್ಟ್ ಅಂತ ಕೊಟ್ಟ ತಕ್ಷಣ ಇದು ಈಗೇನು 1 ತಾರೀಕು ಹಿಡ್ಕೊಂಡು 7 ತಾರೀಕು ಅನ್ನೋಟಿಗೆ ನೀವು ರಿಕ್ವೆಸ್ಟ್ ಏನು ಕೊಡ್ತೀರಾ ನೋಡಿ, 1 ತಿಂಗಳಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್. ಯೂಟ್ಯೂಬ್ದಲ್ಲಿ ಸಾಕಷ್ಟು ವೀಡಿಯೋ ಇದೆ ಫ್ರೆಂಡ್ಸ್, ವೀಡಿಯೋ ನೋಡ್ಕೊಂಡು ಮಾಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಸೂಚನೆ ಕೊಡುತ್ತೆ. ಓಕೆನಾ.